ಹಾಯ್, ಹಲೋ, ನಮಸ್ತೆ. ನಾನಿವತ್ತು ನನ್ನ ಮಕ್ಕಳ ಇಬ್ರಿಗೂ ಸಹ ಶಿವರಾತ್ರಿ ಪ್ರಯುಕ್ತ ಸ್ವಲ್ಪ ಮೇಕಪ್ ಮಾಡೋದನ್ನು ಕಲ್ತಿದ್ರಿಂದ ನಾನೇ ಓನಾಗಿ ಮೇಕಪ್ ಮಾಡಿದೆ. ಯಾವಾಗಲೂ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ ಆಗಲ್ಲ, ಬಿಕಾಸ್ ನಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಒಂದು. ಮತ್ತೇನಂತ ಹೇಳಿದ್ರೆ, ಯಾವಾಗಲೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಖಂಡಿತ ನಾವು ಪೇ ಮಾಡಿ ಹೋಗ್ಬೋದು. ಬಟ್ ನಾವು ಪದೇ ಪದೇ ಏನಾದರೂ ಪ್ರೋಗ್ರಾಮ್ ಮಾಡ್ತೀವಿ ಅಥವಾ ನಾವೇ ಏನಾದ್ರೂ ಓನಾಗಿ ಇನಿಷಿಯೇಟ್ ತೊಗೊಂಡು ಯಾವ್ದಾದ್ರು ಒಂದು ಪ್ರೋಗ್ರಾಮ್ಗೆ ನನ್ನ ಮಗುನ ಮಾಡ್ಸೋದಕ್ಕೆ ಇಷ್ಟಪಡ್ತೀವಿ ಅಂತಂದಾಗ ಪದೇ ಪದೇ ನಮಗೆ ಪಾರ್ಲರ್ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಡ್ಯಾನ್ಸ್ ಕ್ಲಾಸಿಂದಲೇ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ಲೈಟಾಗಿ ಹೇಗೆ ಮಾಡೋದು ಅಂತ ಕಲಿತೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಾಮೂಲಿ ಮಾಡ್ಕೊಳ್ಳೋಂಥ ಮೇಕಪ್ಗೂ ಈ ಭರತನಾಟ್ಯ ಮೇಕಪ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗಾಗಿ ನನಗೆ ಐಬ್ರೋ ಎಲ್ಲ ಮಾಡೋಕ್ಕೆ ಬಂದಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು, ಸ್ವಲ್ಪ ದಪ್ಪಗೆ ಮಾಡಿದ್ದೀನಿ, ಶೇಪ್ಸ್ ಎಲ್ಲ ಮಾಡೋದಕ್ಕೆ ಬಂದಿಲ್ಲ, ಬಿಕಾಸ್ ನಾನು ಜಸ್ಟ್ ಇವಾಗ ಕಲಿತಾ ಇರೋದ್ರಿಂದ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಕಲಿತಾಗ 2-4 ಅವರ್ ತೊಗೋತಾ ಇದ್ದೆ ಡ್ಯಾನ್ಸ್ ಮೇಕಪ್ ಮಾಡೋದಕ್ಕೆ, ಜ್ಯುವೆಲರೀಸ್ ಅದು ಎಲ್ಲ ಹಾಕೋದಕ್ಕೆ. ಬಟ್ ಇವಾಗ ಸುಮಾರು ಒಂದು 3 ಅವರ್ಸಿಗೆ ಬಂದಿದ್ದೀನಿ. ಸೇಮ್ ಎಲ್ಲರ ಥರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಪ್ಯಾನ್ ಸ್ಟಿಕ್ಕು, ಪ್ಯಾನ್ ಕೇಕು, ನೆಕ್ಸ್ಟು ಶೈನರು, ಇದು ಎಲ್ಲದನ್ನು ಸಹ ಯೂಸ್ ಮಾಡಿ ಮೇಕಪ್ ಮಾಡಿದೆ. ಒಬ್ರಿಗಾದರೆ ಖಂಡಿತ ಬರ್ಡನ್ ಆಗಲ್ಲ ಮಾಡೋದಕ್ಕೆ, ಬಟ್ ಇಬ್ಬರಿಗೆ ಮಾಡ್ತೀನಿ ಅಂದರೆ ಖಂಡಿತ ನನಗೂ ಸಾಕಾಗೋಗುತ್ತೆ. ಇವ್ರಿಗೆ ಮೇಕಪ್ ಮಾಡಿ 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 ಲಾಸ್ಟ್ ನಾನು ಪ್ರೋಗ್ರಾಮ್ಗೆ ಹೋಗುವಾಗ ನಾನು ಮೇಕಪ್ ಆಗಬೇಕು ಅನ್ನೋದನ್ನೇ ಮರ್ತ್ಕೊಂಡ್ಬಿಡ್ತೀನಿ. ಇದು ನಮ್ಮ ಆವಿಕ್ಷಾ. ಇವಳು ಏನು ಮಾಡಿದ್ಲು ಅಂದರೆ, ಸ್ವಲ್ಪ ಫ್ರಂಟ್ ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ನನಗೆ ಇವಳು ಹೇರ್ನ ಕೂರಿಸೋದಕ್ಕೆಲ್ಲ ತುಂಬಾ ಕಷ್ಟ ಆಗೋಯಿತು. ಹಾಗೆ ಹೀಗೆ ಮಾಡಿ ಕ್ಲಿಪ್ಸು ಎಲ್ಲ ಹುಡುಕಿ ಅದೊಂದು ಸ್ವಲ್ಪ ಅರೇಂಜ್ ಮಾಡಿ ಒಂದಷ್ಟು ಅವಳಿಗೂ ಹೇರ್ ಸ್ಟೈಲ್ ಮಾಡಿದ್ದೀನಿ. ಭರತನಾಟ್ಯ ಮೇಕಪ್ ಆಲ್ಮೋಸ್ಟ್ ಅವ್ರ ಪ್ರೋಗ್ರಾಮ್ ಮುಗಿಯೋದು ಒಂದು 6-8 ಅವರ್ಸ್ ಆದ್ರೂ ಅವ್ರ ಮೇಕಪ್ ಹಾಗೇ ಇರುತ್ತೆ. ಎಲ್ಲೂ ಅವ್ರ ಮೇಕಪ್ ಡಲ್ ಆಗಲ್ಲ, ಸ್ವೆಟ್ ಆಗಲ್ಲ, ನೀಟಾಗಿರುತ್ತೆ. ಹಾಗಾಗಿ ನಾವು ಹೇಗೆ ಮೇಕಪ್ ಮಾಡ್ತೀವಿ ಅದ್ರ ಮೇಲೂ ಸಹ ಅದು ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಡ್ರೆಸ್ಗಳು ನಾವು ಇದನ್ನ ಡ್ಯಾನ್ಸ್ ಕ್ಲಾಸಿಂದ ಬಾಡಿಗೆಗೆ ಅಂತ ಕೊಡ್ತಾರೆ. ಅದನ್ನೇ ವೇರ್ ಮಾಡಿಸಿದ್ದೆ. ಒಂದು ಸ್ವಲ್ಪ ಮಿಷಿನ್ ಇರೋದ್ರಿಂದ ನಾನೇ ಅವ್ರ ಬಾಡಿ ಸ್ಟಿಚ್ಗೆ ಎಷ್ಟು ಬೇಗ ಸ್ಟಿಚಿಂಗ್ ಮಾಡಿದ್ದೀನಿ. ಆದರೂ ಸ್ವಲ್ಪ ಸ್ವಲ್ಪ ಲೂಸ್ ಆಗಿದೆ ಆವಿಕ್ಷಾಗೆ. ನೆಕ್ಸ್ಟ್ ಕೈಗೆಲ್ಲ ಹಲ್ತಾ ಹಾಕಬೇಕು. ಅವಳ ಕೈ ಸುಮ್ಮನೆ ಇಲ್ಲ ನೋಡಿ, ಹೀಗೆ ಹೀಗೆ ಮಾಡ್ತಿರ್ತಾಳೆ. ನಿದ್ದೆ ಬರ್ತಿದೆ ಪಾಪ, ಆಗಲೇ ಹಾಕಿಸ್ತಿದ್ದಾಳೆ. ಶಿವರಾತ್ರಿ ಆಗಿರೋದ್ರಿಂದ ಬೇರೆ ಪ್ರೋಗ್ರಾಮ್ ಡೇ ಟೈಮಲ್ಲಿ ನಡೆಯುತ್ತೆ, ಬಟ್ ಶಿವರಾತ್ರಿ ಆಗಿರೋದ್ರಿಂದ ಇದು ನೈಟ್ ಟೈಮು. ಎಲ್ಲರೂ ಶಿವನದು ಜಾಗರಣೆ ಮಾಡೋದಕ್ಕೆ ಬಂದಿರ್ತಾರೆ ದೇವಸ್ಥಾನಕ್ಕೆ. ಹಾಗಾಗಿ ಅವ್ರುಗಳಿಗೆ ನಿದ್ದೆ ಬರದೇ ಇರೋ ಥರ ಶಿವನ ಒಂದು ಸ್ಮರಣೆ ಮಾಡೋದಕ್ಕೋಸ್ಕರ ಈ ಮಕ್ಕಳು ಏನು ಮಾಡಬೇಕು ಅವ್ರಿಗೆ ಅಂತ ಹೇಳಿದ್ರೆ, ಡ್ಯಾನ್ಸ್ನ ಮಾಡಬೇಕಾಗಿತ್ತು. ಅವಳು ಆಲ್ರೆಡಿ ಆಕಳಿಸ್ತಿದ್ದಾಳೆ, ನಿದ್ದೆ ಬರ್ತಿದೆ. ಒಬ್ಳಿಗೆ ರೆಡಿ ಮಾಡೋಷ್ಟು ಇನ್ನೊಬ್ಳು ಸ್ವಲ್ಪ ಕೈಗೆ ಅಲ್ತಾ ಹಾಕೊಳ್ತಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅವಳೇ ಹಾಕೊತಾಳೆ ಆಲ್ಮೋಸ್ಟ್ ದೊಡ್ಡವಳು. ಅದೇನು ಪ್ರಾಬ್ಲಮ್ ಇಲ್ಲ ಅಂತೂ. ಫೈನಲಿ ಈ ರೀತಿ ನನ್ನ ಮೇಕಪ್ಪು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಶರದಿಗೆ ಜಡೆ ಹಾಕಬೇಕು. ಇವಳಿಗೂ ನಿದ್ದೆ ಬರ್ತಿದ್ದೆ, ಸುಮಾರು ಸಲ ಹಾಕಿಸಿ ಹಂಗೆ ಹಿಂಗೆ ಮಾಡಿ ಕಣ್ಣೆಲ್ಲ ಉಜ್ಕೊಂಡು ಎಲ್ಲ ಮಾಡಿದ್ರು. ಬಟ್ ತುಂಬ ಫೇಸ್ಗೆ ನಾವು ಮೇಕಪ್ ಮಾಡಿದಷ್ಟು ಫೇಸ್ ಬೇಗ ಹಾಳಾಗಿಬಿಡುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಪ್ರೋಗ್ರಾಮ್ ಅಂತ ಬಂದಮೇಲೆ ನಾನು ಅಪ್ಲೈ ಮಾಡಲೇಬೇಕಾಗತ್ತೆ. ಬಟ್ ಬಂದ ತಕ್ಷಣ ಬೇಗನೆ ರಿಮೂವ್ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದನ್ನು ರಿಮೂವ್ ಮಾಡಿಕೊಂಡ್ರೆ ಬಹಳ ಬೇಗನೆ ಅದು ಕಂಪ್ಲೀಟ್ ಆಗುತ್ತೆ. ಫೈನಲಿ ಮೇಕಪ್ ಕಂಪ್ಲೀಟ್ ಆಯಿತು. ಹೀಗೆ ಕಾಣಿಸ್ತಿದೆ. ಮೇಕಪ್ ಚೆನ್ನಾಗಿ ಮಾಡಿದ್ನಾ ಇಲ್ವಾ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ಗೊತ್ತಿರೋ ಅಷ್ಟು ಮೇಕಪ್ ನಾನು ಮಾಡಿದ್ದೀನಿ. ಫ್ಲವರ್ಸ್ ಎಲ್ಲ ಇಟ್ಟೆ, ಆಯಿತು. ಇವಳು ಸೇಮ್ ಡ್ರೆಸ್ ಲೂಸ್ ಆಗ್ತಾಯಿತ್ತು, ಸ್ವಲ್ಪ ಸೈಡು ಅಲ್ಲಿ ಇಲ್ಲಿ ಎಲ್ಲ ಸ್ಟಿಚ್ ಮಾಡಿ ಖಂಡಿತ ಸ್ವಲ್ಪ ಸರಿ ಮಾಡಿದೆ. ಅವಳಿಗೆಲ್ಲ ಹಿಂಸೆ, ಜಡೆ ಅದೆಲ್ಲ ನಾವು ಪಿನ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಬಹಳ ಹಿಂಸೆ ಆಗುತ್ತೆ. ಫೈನಲಿ ಇದೆಲ್ಲ ಮಾಡಿ ಆದಮೇಲೆ ನಮ್ಮ ಯಜಮಾನ್ರು ಯಾವಾಗಲೂ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಬರೋಲ್ಲ, ಸಮ್ ಟೈಮ್ ಬರ್ತಾರೆ. ಹಾಗಾಗಿ ನಾವು ಬಸ್ನಲ್ಲೇ ಹೋದ್ವಿ. ಇಲ್ಲಿಂದ ಲೊಕೇಶನ್ ಸಹ ಗೊತ್ತಿರಲ್ಲ. ಅವರು ನಮಗೆ ಲೊಕೇಶನ್ ಶೇರ್ ಮಾಡಿರ್ತಾರೆ. ಕೇಳ್ಕೊಂಡು ಹಾಗೆ ಹೀಗೆ ಕ್ಯಾಬ್ ಏನೋ ಮಾಡಿಕೊಂಡು ಪಜತಿ ಪಡ್ಕೊಂಡು ಹೋಗ್ತೀವಿ. ಬಟ್ ಬರೋ ಅಷ್ಟು ನನಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರು ಬಂದಿದ್ದರು. ಅವರಿಬ್ಬರು ಅವರಿಬ್ಬರು ಮೇಕಪ್ಪು ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟು ಅವರು ಸ್ಟೇಜ್ ಪರ್ಫಾರ್ಮ್ ಮಾಡೋದಕ್ಕೆ ಹೋಗ್ತಾರೆ. ಒಬ್ಬೊಬ್ಬರು ಸಹ 2-3 ಡ್ಯಾನ್ಸ್ನ ಮಾಡ್ತಾ ಇದ್ದಾಳೆ. ಶರದಿ 3 ಮಾಡಿದ್ದಾಳೆ, ಆವಿಕ್ಷಾ 2 ಡ್ಯಾನ್ಸ್ ಮಾಡಿದ್ದಾಳೆ.
ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಗಾರಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಗಾರಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರ ತೂಕದ ಕಾಗುರ ಹರಿಸಿ ಚುಕ್ಕವಾನದ ಪೂಜೆಗೆ ಅಕ್ಕರೆಯುಳ್ಳ ಹಿರಿಗಂಡ ಚುಕ್ಕವಂದರ ವಿಠಲನ ತಾಯಿ ಭಾಗ್ಯರಾಜ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಫೈನಲಿ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮಕ್ಕಳುಗಳಿಗೆ ಎಲ್ಲರಿಗೂ ಸಹ ಶಾಲ್ ಹಾಕಿ ಅವ್ರಿಗೆ ಒಂದೊಂದು ಪ್ರೈಸ್ನ ಹಾಕ್ಕೊಟ್ರು. ನನ್ನ ಮಕ್ಳಿಗೂ ತುಂಬ ಖುಷಿ ಆಯಿತು ಪ್ರೈಸ್ನ ತಗೊಂಡು. ಅದಾದಮೇಲೆ ಶಿವರಾತ್ರಿ ಪ್ರಯುಕ್ತ ನಾವು ಒಂದು ಫೋಟೋ ಶೂಟ್ ಮಾಡಿಸಿದ್ವಿ, ಮಗು ಜೊತೆ ತಗೊಂಡ್ವಿ. ಸೊ ಮಧು ಬಂದಿದೆ, ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಇವತ್ತಿನ ಒಂದು ಶಿವರಾತ್ರಿ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್